ನಮಸ್ಕಾರ ಎಲ್ಲರಿಗೂ ಬಸ್ ವೆಲ್ಕಮ್ ಬ್ಯಾಕ್ ಟು ಸ್ಟಾಕ್ ಸ್ಟೋರೀಸ್ ಮಗ್ಗ. ಕನ್ಫ್ಯೂಷನ್ IPL ರಿಟೆನ್ಷನ್ ಜೊತೆಗೆ ಆಕ್ಷನ್ ರಿಲೇಟೆಡ್ ರೂಲ್ಸ್ ಎಲ್ಲ ಏನು ಬಂದಿದೆ ಇದರಲ್ಲಿ ಎಲ್ಲಾದ್ರಲ್ಲೂ ಕೂಡ ಕನ್ಫ್ಯೂಷನ್ ಇದೆ. 99% ಯಾರಿಗೂ ಶಾರ್ಟ್ ಆಗಂತೂ ಅರ್ಥ ಆಗಿರೋದಿಲ್ಲ. ಈ ರೂಲ್ಸ್ಗಳು ಪಕ್ಕಾ ರೂಲ್ಸ್ಗಳು ಯಾರಿಗೂ ಕೂಡ ಅರ್ಥ ಆಗಿರೋದಿಲ್ಲ. ಒಳಗಡೆ ರೂಲ್ಸ್ಗಳನ್ನ ಮತ್ತೆ ಕ್ರಿಯೇಟ್ ಮಾಡಿಬಿಡಿದ್ರೆ BCCI ಅವರು. ಅದೇ RTM ಕಾರ್ಡ್ ರೂಲು. RTM ಕಾರ್ಡ್ನ ಯೂಸ್ ಮಾಡ್ಕೊಳ್ಳೋದು ಎಲ್ಲ ಸಲ ಯೂಸ್ ಮಾಡ್ಕೊಳತ್ತಾರೆ, ಈ ಸಲ ಯೂಸ್ ಮಾಡ್ಕೊಳಕ್ಕಾಗಲ್ಲ. ಈ ಸಲ ಡಿಫ್ರೆಂಟ್ ರೂಲನ್ನು ತೊಗೊಂಬಂದಿದ್ದಾರೆ. ಆಪ್ಷನಲ್ಲಿ ಡಿಫ್ರೆಂಟ್ ಆಗಿರುತ್ತೆ RTM ಕಾರ್ಡ್ನ ಯೂಸ್ ಮಾಡ್ಕೊಳ್ಳುವಂಥದ್ದು. ಸಿಕ್ಕಾಪಟ್ಟೆ ಯೋಚನೆ ಮಾಡಿಬಿಟ್ಟೆ ಈ ನಿರ್ಧಾರಕ್ಕೆ ಬಂದಿದ್ದಾರೆ. ಯಾಕೆಂದರೆ ಈ ಸಲ ಅರೌಂಡ್ 6 RTM ಕಾರ್ಡ್ನ ಬೇಕಾದ್ರೆ ಇಟ್ಕೊಂಡು ಹೊರಟೋಗ್ಬಿಡ್ಬೋದು ಫ್ರಾಂಚೈಸಿ. ಯಾರನ್ನೂ ರಿಟೈನ್ ಮಾಡಿಲ್ಲ ಅಂತಂದರೆ 6 RTM ಕಾರ್ಡ್ನ ಇವ್ರು ಇಟ್ಕೊಂಡು ಹೋಗ್ಬೋದು. ಬೇಕಾದ್ರೆ ಆಪ್ಷನ್ಗೆ 5 ಇಟ್ಕೊಂಡು ಹೋಗ್ಬೋದು, 1 ಇಟ್ಕೊಂಡು ಹೋಗ್ಬೋದು, 2 ಇಟ್ಕೊಂಡು ಹೋಗ್ಬೋದು, 3 ಇಟ್ಕೊಂಡು ಹೋಗ್ಬೋದು. ಅದು ಎಷ್ಟು ನಂಬರ್ ಆಫ್ ರಿಟೆನ್ಷನ್ ಮಾಡ್ಕೊಂತಾರೆ ಅದ್ರ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟಿದ್ರು ಆಲ್ರೆಡಿ. ಸೊ ಈ ಸಲ ಸುಮಾರು RTM ಕಾರ್ಡ್ಗಳು ಯೂಸ್ ಮಾಡೋದ್ರಿಂದ ನನ್ನ ಪ್ರಕಾರ ಎಲ್ಲ ಫ್ರಾಂಚೈಸಿಗಳು ಅಟ್ಲೀಸ್ಟ್ 1 ಅಥವಾ 2 ನನ್ನ ಪ್ರಕಾರ 2-3 RTM ಕಾರ್ಡ್ ಇಟ್ಕೊಳೋದು ಯಾಕೋ ಡೌಟ್ ಕಾಣಿಸ್ತಿಲ್ಲ. ಎಲ್ಲ ಜಾಸ್ತಿ RTM ಕಾರ್ಡ್ಗಳನ್ನ ಯೂಸ್ ಮಾಡುವಂಥ ಸಾಧ್ಯತೆ ಕಾಣಿಸ್ತಿದೆ ನನಗೇನೋ. ನೋಡೋಣ ಏನಾಗುತ್ತೆ ಅಂತ. ಸೊ RTM ತಲೆಗೆ ಶೂಟ್ ಆಗಿದ್ದು ಸಾಕು. ಇವಾಗ RTM ಕಾರ್ಡ್ದು ಹೊಸ ರೋಲ್ ಏನಮ್ಮ ನಮಗೆ ಅದನ್ನ ಹೇಳು. ನಮಗೂ ಕ್ಲಾರಿಟಿ ಸಿಗ್ತಾ ಇಲ್ಲ. ಏನೇನೋ ಹೇಳ್ತಿದ್ದಾರೆ, ಒಬ್ಬರು ಒಂದೊಂದು ಹೇಳ್ತಾ ಇದ್ದಾರೆ. ಇಲ್ಲಿ ಹೊಸ ರೂಲು ಅಂತೆಲ್ಲ ಬಾಯ್ ಬಡಿಕಂತ ಅವ್ರು ಏನಮ್ಮ ಅಂತ ಹೊಸ ರೂಲು ಅಂತ ಅಂದರೆ ನಾನು ಇವಾಗ ಎಕ್ಸಾಂಪಲ್ ತಗೊಂಡು ನಿಮಗೆ ಹೇಳ್ತಿಲ್ಲ ಅಂದರೆ ಅರ್ಥ ಆಗೋದಿಲ್ಲ ನಿಮಗೆ. ಇಲ್ಲಿ ಸನ್ರೈಸರ್ಸ್ ಹೈದರಾಬಾದಲ್ಲಿ ಇವಾಗ ಟ್ರಾವೆಸ್ ಹೆಡ್ ಇದ್ದಾರೆ. ಟ್ರಾವೆಸ್ ಹೆಡ್ನ ಇನ್ ಕೇಸ್ ಏನಾದ್ರು ಸನ್ರೈಸರ್ಸ್ ಹೈದರಾಬಾದ್ ರಿಲೀಸ್ ಮಾಡ್ತು ಅಂತಂದರೆ ಅವರು ಆಕ್ಷನ್ಗೆ ಬರ್ತಾರೆ. ಅವಾಗ ಆಕ್ಷನಲ್ಲಿ ಬಿಡಿಂಗ್ ವಾರ್ ನಡೆಯುತ್ತೆ. ಆ ಬಿಡಿಂಗ್ ವಾರಲ್ಲಿ ನಮ್ಮ RCB ಏನಾದರೂ ಸನ್ರೈಸರ್ಸ್ ಹೈದರಾಬಾದ್ನ ಅಂತ ಹೇಳ್ಕಲ್ಲ ಆಕ್ಷನಿಗೆ ಬಂದರು ಅಂತಂದರೆ ಅವರು ಒಂಥರ ನ್ಯೂಟ್ರಲ್ ಪ್ಲೇಯರು, ಯಾರು ಬೇಕಾದ್ರೆ ತಗೋಬೋದು. ಸೊ ಓಕೆ, ಅವ್ರ ಹತ್ರ RTM ಕಾರ್ಡ್ ಇರುತ್ತೆ, ಆದರೂ ಅವರ ಪ್ಲೇಯರ್ ಅಂತಲೇ ಎನ್ಕೋಬೇಕು ಅಷ್ಟೇ. RCB ಸನ್ರೈಸರ್ಸ್ ಹೈದರಾಬಾದ್ನ ಟ್ರಾವೆಸ್ ಹೆಡ್ನ ಪಿಕ್ ಮಾಡಿದ್ರು ಒಂದು 10 ಕೋಟಿಗೆ ಅಂತ ಅನ್ಕೊಳ್ಳಿ. ಬಿಡ್ ಮಾಡಿ, ಫೈಟ್ ಮಾಡಿ, ಜಗಳ ಆಡಿ, ಎಲ್ಲರ ಹತ್ರನೂ ಕೂಡ ಕಿತ್ತಾಡಿ ಗುದ್ದಾಡಿ 10 ಕೋಟಿಗೆ ತಗೊಂಬಿಟ್ರು ಅಂತ ಅನ್ಕೊಳ್ಳಿ. ನಾನು ಸುಮ್ಮನೆ ಎಕ್ಸಾಂಪಲ್ ಹೇಳ್ತಿರೋದು. ಟ್ರಾವೆಸ್ ಹೆಡ್ನ ಜಾಸ್ತಿಗೆ ಹೋಗ್ಬೋದು. ಸುಮ್ಮನೆ 10 ಕೋಟಿಗೆ ತಗೊಂಬಿಟ್ರು ಅಂತ ಇಟ್ಕೊಳ್ಳಿ. ಅವಾಗ ಸನ್ರೈಸರ್ಸ್ ಹೈದರಾಬಾದ್ ಅವ್ರು ಏನು ಮಾಡ್ತಾ ಇದ್ರು ಅಂತಂದರೆ, ಹಿಂದೆ ಇದ್ದಂಥ RTM ಕಾರ್ಡ್ ರೂಲ್ಸ್ಗಳಲ್ಲಿ RTM ಕಾರ್ಡ್ ಅಂತ ಹಿಂಗೆ ತೋರಿಸೋರು ಎತ್ಬಿಟ್ಟು ಅವಾಗ ಹೋಗಪ್ಪ ಶಿಷ್ಯ ಹೋಗೋ ಸನ್ರೈಸರ್ಸ್ ಹೈದರಾಬಾದಿಗೆ, RCBದು ನಿಂದು ಋಣ ಇಲ್ಲ ಅಂತ ಕಳಿಸೋರು, ಹೋಗಮ್ಮ ನೀನು ಅಂತ. ಬಟ್ ಈ ಸಲ ಏನಿದೆ ರೂಲು ಆ ಥರ ಇಲ್ಲ. ಈ ಸಲ ಕಂಪ್ಲೀಟ್ಲಿ ಡಿಫ್ರೆಂಟ್ RTM ಕಾರ್ಡ್ ರೂಲ್ಸು ಮಗ. ಇಲ್ಲಿ ಎತ್ಬಿಟ್ಟಿದ್ದು ಮಾತ್ರಕ್ಕೆ ಹೋಗು ಶಿಷ್ಯ ನೀನು ಸನ್ರೈಸರ್ಸ್ ಹೈದರಾಬಾದ್ಗೆ ಅಂತ ಟ್ರಾವೆಸ್ ಹೆಡ್ನ ಕಳಿಸ್ಬಿಡಲ್ಲ. RCB ಪಾಪ ಕಷ್ಟಪಟ್ಟು ಅವ್ರವ್ರ ಕೈಲೆಲ್ಲ ಫೈಟ್ ಮಾಡಿ ಗುದ್ದಾಡಿ ಪರ್ಚಾಡಿ ತಗೊಂಡಿತ್ತಲ್ಲ, ಅದಕ್ಕೋಸ್ಕರ ಕೆಲವೊಂದು ಟೈಮ್ ಹೆಂಗೆ ಆಗುತ್ತೆ ಅಂತಂದರೆ ಒಬ್ಬ ಪ್ಲೇಯರ್ಗೆ 20-30 ನಿಮಿಷ ಕಿತ್ತಾಡ್ತಾ ಇರ್ತಾರೆ ಇವರು ಫ್ರಾಂಚೈಸಿಗಳು. ಒಂದು ಫ್ರಾಂಚೈಸ್ ಬಿಡೋದೇ ಇಲ್ಲ ಅಂತ ಕಿತ್ತಾಡ್ತಾನೆ ಇರ್ತಾರೆ. ಸೊ ಆ ಟೈಮಲ್ಲಿ ಬಂದ್ಬಿಟ್ಟು ಇವರು RTM ಕಾರ್ಡ್ನ ಎತ್ಬಿಡ್ತಾರೆ. ತೊಗೊಂಡಂಥ ಒಂದು ಅರೌಂಡ್ 20 ಕೋಟಿ 15 ಕೋಟಿ ಆ ರೇಂಜ್ಗೆ ಹೋಗಿರುವಂಥ ಪ್ಲೇಯರ್ಗಳನ್ನ ಇವರು RTM ಕಾರ್ಡ್ ಎತ್ಬಿಟ್ಟು ಏನಾದ್ರು ನಮಗೆ ಬರ್ರಿ ಅಂತ ಕರೆದ್ಬಿಟ್ರು ಅಂದ್ರೆ, ವಾಪಸ್ ನಮ್ಮ ಟೀಮಿಗೆ ಬನ್ನಿ ಅಂತ ಕರೆದ್ಬಿಟ್ರು ಅಂದರೆ, ಅವಾಗ ಇಲ್ಲಿ ಬಿಡ್ ಮಾಡಿಬಿಟ್ಟು ತೊಗೊಂಡಿರ್ತಾರಲ್ಲ, ಇವಾಗ RCB ತೊಗೊಂಡಿರ್ತಾರಲ್ಲ ಟ್ರಾವೆಸ್ ಹೆಡ್ನ, ಅವ್ರಿಗಾಗೋವಂಥ ಊರಿ ಇದೆಯಲ್ಲ ಅದು ಬೇರೆ ಯಾರಿಗೂ ಕೂಡ ಆಗೋದಿಲ್ಲ. ಎಕ್ಸ್ಪೆಕ್ಟೇಷನ್ ಇರ್ತೀವ್ರು RTM ಕಾರ್ಡ್ ಎತ್ತುತ್ತಾರೆ ಅಂತ. ಒಬ್ಬೊಬ್ಬ ಪ್ಲೇಯರ್ಗಳಿಗೆ ಎಕ್ಸ್ಪೆಕ್ಟೇಷನ್ ಅಂತ ಇದ್ದೇ ಇರ್ತೀವ್ರು, ಎತ್ತುತ್ತಾರೆ ಅಂತ. ಸೊ ಅದು ಓಕೆ, ಬಟ್ ಎಕ್ಸ್ಪೆಕ್ಟೇಷನ್ ಇಲ್ದಂಗೆ ಎತ್ಬಿಡ್ತಾರಲ್ಲ ಅದಂತೂ ಸಿಕ್ಕಾಪಟ್ಟೆ ಊರ್ದು ಹೋಗ್ಬಿಡುತ್ತೆ. ಸೊ ಹೊಸ ರೂಲ್ ಏನು ಅಂತಂದರೆ, ಇವ್ರು ಎತ್ತಿದ ಮಾತ್ರಕ್ಕೆ ಹೋಗಪ್ಪ ಟ್ರಾವೆಸ್ ಹೆಡ್ ಸನ್ರೈಸರ್ಸ್ ಹೈದರಾಬಾದ್ಗೆ ಅಂತ ಕಳ್ಸೋದಿಲ್ಲ. ಇನ್ನೂ ಒಂದು ಸಲ ಚಾನ್ಸ್ ಕೊಡ್ತಾರೆ ಇಲ್ಲಿ RCBಗೆ. RCB ಅಂದರೆ ನಾನು ಎಕ್ಸಾಂಪಲ್ ಕೊಡ್ತೀನಿ. RCBಗೆ ಮಾತ್ರ ಅಲ್ಲ, ಎಲ್ಲ ಟೀಮ್ಗಳು ಕೂಡ RTM ಕಾರ್ಡ್ ಯಾರು ಇಟ್ಕೊಂಡಿರ್ತಾರೋ, ಜೊತೆಗೆ ಯಾರು ಬಿಡ್ ಮ್ಯಾಚ್ ಮಾಡಿಬಿಟ್ಟು ಪಿಕ್ ಮಾಡ್ತಾರೋ, ಸೊ ಅಂಥವ್ರಿಗೆ ಎಲ್ಲರಿಗೂ ಕೂಡ ಆಪರ್ಚುನಿಟಿ, ಎಲ್ಲ ಟೀಮ್ಗೂ ಕೂಡ ಆಪರ್ಚುನಿಟಿ ಇರುತ್ತೆ. ನಾನು RCBದು ಎಕ್ಸಾಂಪಲ್ ತೊಗೊಂಡು ಹೇಳ್ತಾ ಇದ್ದೀನಿ ಮಗ. RCBಗೆ ಇನ್ನೊಂದ್ಸಲ ಆಪರ್ಚುನಿಟಿ ಕೊಡ್ತಾರೆ. ಇವಾಗ ಏನು ಬಿಡ್ನ ಕೂಗಿದ್ದೀರಾ ಆ ಬಿಡ್ನ ಇನ್ನೊಂದ್ಸಲ ಮ್ಯಾಚ್ ಮಾಡಬೇಕು, ಇನ್ನೂ ಒಂದ್ಸಲ ಹೋಗ್ರಿ ಆಕ್ಷನ್ಗೆ ಅಂತ ಹೇಳ್ತಾರೆ. ಅಂದರೆ ಫಸ್ಟಿಂದ ಅಲ್ಲ, 10 ಕೋಟಿಯಿಂದ ಮತ್ತೆ ಸ್ಟಾರ್ಟ್ ಆಗುತ್ತೆ, ಮತ್ತೆ ರೆಸ್ಯೂಮ್ ಆಗುತ್ತೆ ಆಕ್ಷನು. ಅವಾಗ ಬೇರೆಯವರೆಲ್ಲ ಬರೋಂಗಿಲ್ಲ ಆಕ್ಷನ್ಗೆ. ಅದು ಫೈಟ್ ಇಬ್ಬರ ಮಧ್ಯೆ ಮಾತ್ರ ಇರುತ್ತೆ. RCB ಮತ್ತು ಸನ್ರೈಸರ್ಸ್ ಹೈದರಾಬಾದ್ ಮಧ್ಯೆ ಮಾತ್ರ ಇರುತ್ತೆ. ಯಾಕಂದರೆ RCB ಆಲ್ರೆಡಿ ತೊಗೊಂಡ್ಬಿಟ್ಟಿರ್ತಾರೆ. ಸೊ ಅದನ್ನು ಇನ್ಕ್ರೀಸ್ ಮಾಡಬೇಕಾಗತ್ತೆ. ಇಲ್ಲ ಗುರು ನನಗೆ ಟ್ರಾವೆಸ್ ಹೆಡ್ ಬೇಕೇ ಬೇಕು ಅಂತ ಪ್ರೈಸ್ನ ಇನ್ಕ್ರೀಸ್ ಮಾಡಬೇಕು, ಇವರು ಕೂಡ ಇನ್ಕ್ರೀಸ್ ಮಾಡ್ತಿರ್ತಾರೆ. ಹಂಗೆ ಆಕ್ಷನ್ ಕಂಟಿನ್ಯೂ ಆಗುತ್ತೆ. ಬೇರೆಯವ್ರಲ್ಲಿ ಇಂಟರ್ಪ್ರಿಟ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಇವರಿಬ್ಬರ ಮಧ್ಯೆ ಯಾರು ಕಿತ್ತಾಟ ಮಾಡಿ ಗೆಲ್ತಾರೋ ಅವರಿಗೆ ಹೋಗ್ತಾರೆ ಟ್ರಾವೆಸ್ ಹೆಡ್ಡು ಅಂತ ಇವಾಗ ಅಪ್ಡೇಟು ಬಂದಿದೆ ಮಗ. ಇದು ಫೇರ್ ಅನಫ್ ಅಂತ ಹೇಳ್ಬೋದು. ಸುಮ್ಮನೆ RTM ಕಾರ್ಡ್ ಎತ್ಬಿಡೋದು, ಹೋಗಮ್ಮ ಶಿಷ್ಯ ಅಂತ ಹೇಳ್ಬಿಡೋದು, ಸೊ ಇದು ಕರೆಕ್ಟ್ ಇರೋದಿಲ್ಲ. ಇದು ಪ್ಲೇಯರ್ ಪರ್ಸ್ಪೆಕ್ಟಿವ್ನ ಕೂಡ ನೋಡಿದ್ರು ಕೂಡ ಒಳ್ಳೇದೇ. ಯಾಕಂದರೆ ಅವ್ರಿಗೆ ರೆವೆನ್ಯೂ ಜಾಸ್ತಿ ಬರುತ್ತೆ, ಅಲ್ಲಿ ದುಡ್ಡು ಜಾಸ್ತಿ ಬರುತ್ತೆ. ಯಾಕಂದರೆ RTM ಕಾರ್ಡ್ ಎತ್ಬಿಟ್ರೆ ಅಲ್ಲಿಂದ ತಿರ್ಗಾ ಬಿಡ್ನ ಜಾಸ್ತಿ ಮಾಡುವಂಥ ಒಂದು ಚಾನ್ಸಸ್ನ, ಒಂದು ರೂಲ್ನ ಕೊಟ್ಟಿದ್ದಾರೆ ಫ್ರಾಂಚೈಸು. ಬಿಡ್ ಮಾಡಿದಂಥ ಫ್ರಾಂಚೈಸ್ಗೆ, ಬಿಡ್ ಮಾಡಿ ಕೊಂಡ್ಕೊಂಡಂಥ ಫ್ರಾಂಚೈಸ್ಗೆ.
ಸೊ ಇದೊಂಥರ ಮಸ್ತ್ ರೂಲ್ ಅಂತ ಹೇಳಬೇಕು. ಹಿಂದೆ ಇದ್ದಂಥ ರೂಲು ಸುಮ್ಮನೆ ಎತ್ಬಿಡೋರು ಹೋಗಮ್ಮ ಅಂತ ಕಳಿಸ್ಬಿಡೋರು. ಇವಾಗ ಭಾಷಿಷ್ಯ ಇನ್ನೊಂದ್ಸಲ ಆಕ್ಷನು ನಡೆಸೋಣ ಬಾ, ನಿನ್ನ ಮಧ್ಯೆ ಯಾರು ಬಲಿಷ್ಠ ಅಂತ ನೋಡೋಣ ನನ್ನ ಹತ್ರ ಇರುತ್ತೆ. ಆ ಟೀಮ್ ಓನ್ ಮಾಡಿದಂಥ ಫ್ರಾಂಚೈಸಿ, RTM ಕಾರ್ಡ್ ಇಟ್ಕೊಂಡಿರುವಂಥ ಫ್ರಾಂಚೈಸಿ ಜೊತೆಗೆ ಕೊಂಡ್ಕೊಂಡಿದ್ದಂಥ ಫ್ರಾಂಚೈಸಿ ಇಬ್ಬರಿಗೂ ಫೈಟ್ ಬೀಳುತ್ತೆ. ಸೊ ಅವರಿಬ್ಬರಲ್ಲಿ ಯಾರು ಗೆಲ್ತಾರೋ ಅವ್ರ ಕಡೆ ಹೋಗ್ತಾರೆ ಟ್ರಾವಸ್ ಹೆಡ್ಡು, RCB ಅಥವಾ SRH. ಜಸ್ಟ್ ಎಕ್ಸಾಂಪಲ್ ತೊಗೊಂಡು ಹೇಳಿದ್ದು. ಸೊ ಇದು ಎಲ್ಲರಿಗೂ ಕೂಡ ಅಪ್ಲಿಕೇಬಲೇನೆ, ಎಲ್ಲ ಪ್ಲೇಯರ್ಸ್ಗೂ ಕೂಡ ಅಪ್ಲಿಕೇಬಲೇನೆ. ನೋಡೋಣ ಏನು ಆಗುತ್ತೆ ಈ ಬಿಡಿಂಗ್ ವಾರಲ್ಲಿ ಅಂತ. ಸೊ ಒಂಥರ ಡಿಫ್ರೆಂಟ್ ರೂಲ್ನ ತೊಗೊಂಬಂದು ಇಟ್ಟಿದ್ದಾರೆ BCCI ಅಂತೂ. ನಿಮಗೆ ಏನು ಅನ್ನಿಸ್ತು ಈ RTM ಕಾರ್ಡ್ನ ಹೊಸ ರೂಲು? ಮತ್ತೊಂದು ಚಾನ್ಸ್ನ ಕೊಡ್ತಾರಲ್ಲ, RTM ಕಾರ್ಡ್ ಎತ್ತಿದ್ರು ಕೂಡ ಇನ್ನೂ ಒಂದು ಚಾನ್ಸ್, ಹೋಗೋಗುರು ನೀನು ನುಗ್ಸೋಗುರು ಮುಂದೆಗಡೆ ಅಂತ ಬಿಡ್ ಮಾಡಿ ಕೊಂಡ್ಕೊಂಡಿದ್ದಂಥ ಟೀಮಿಗೆ ಕೊಡ್ತಾರಲ್ಲ. ಸೊ ಇದು ಚೆನ್ನಾಗಿದೆ ಅಂತ ಹೇಳ್ತೀರಾ, ಅಥವಾ RTM ಕಾರ್ಡ್ ಆಪ್ಷನ್ನ ಮುಂಚೆ ಹೆಂಗಿತ್ತೋ ಅದೇ ಥರನೇ ಬಿಟ್ಟಿದ್ರೆ ರೂಲ್ನ ಚೆನ್ನಾಗಿರೋದು ಗುರು? ಇದೇನು ಗುರು ಇದು ಚಿಲ್ಲರೆ ಹತ್ರ ಏನೇನೋ ಮಾಡಿದ್ರೆ ಸರ್ಕಸ್ ಮಾಡ್ತಿದ್ದಾರಲ್ಲ ಅಂತ ಅನ್ಸಿದ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ನನಗೆ ಇದು ಕನ್ವಿನ್ಸಿಂಗ್ ಆಗಿ ಅನ್ನಿಸ್ತಾ ಇದೆ. ನೋಡೋಣ ಹೆಂಗೆ ಹೋಗುತ್ತೆ ಅಂತ RTM ಕಾರ್ಡು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಾ.